ಎಲ್ಲರಿಗೂ ನಮಸ್ಕಾರ. ನೋಡಿ, ಪ್ರತಿಯೊಂದು ಸಂಸ್ಥೆಯಲ್ಲೂ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳು ಅಂದರೆ ಎಸ್ಒಪಿಗಳು ಅಂತ ಇದ್ದೇ ಇರ್ತವೆ. ಆದರೆ ಅವು ಕೇವಲ ಫೈಲ್ನಲ್ಲಿ ಇಡೋಕಿರೋ ಕಾಗದಗಳ ಅಥವಾ ಅವುಗಳಿಗೆ ನಿಜವಾಗ್ಲೂ ಏನಾದರೂ ಶಕ್ತಿ ಇದೆಯಾ? ಈ ಒಂದು ಚರ್ಚೆಯಲ್ಲಿ ಆ ಕಾಗದದ ಮೇಲಿರೋ ಅಕ್ಷರಗಳಿಗೆ ಜೀವ ತುಂಬಿ ಅದನ್ನು ಕಾರ್ಯರೂಪಕ್ಕೆ ತರೋದು ಹೇಗೆ ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಮ್ಮನ್ನ ನಾವೇ ಈ ಒಂದು ಸರಳ ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ. ನಮ್ಮಲ್ಲಿರೋ ಎಸ್ಒಪಿ ನಿಜವಾಗ್ಲೂ ಕೆಲಸ ಮಾಡ್ತಿದ್ಯಾ? ಅಂದ್ರೆ ಒಂದು ಎಸ್ಒಪಿಯನ್ನ ಬರೆದು ಅದನ್ನ ಫೈಲ್ನಲ್ಲಿ ಇಡೋದು ದೊಡ್ಡ ವಿಷಯವೇ ಅಲ್ಲ. ಆದ್ರೆ ಅದು ನಿಜವಾಗ್ಲೂ ಪಾಲನೆ ಆಗ್ತಿದ್ಯಾ ಅನ್ನೋದೇ ಅಸಲಿ ಪರೀಕ್ಷೆ ಅಲ್ವಾ? ಸರಿ, ನಮ್ಮ ಮೊದಲ ವಿಭಾಗ ಎಸ್ಒಪಿ ಭ್ರಮೆ. ಇಲ್ಲಿ ನಾವು ಒಂದು ಸಾಮಾನ್ಯವಾದ ನಂಬಿಕೆಯನ್ನ ಪ್ರಶ್ನಿಸೋಣ. ಏನದು ಅಂದ್ರೆ, ಒಂದು ಎಸ್ಒಪಿಯನ್ನ ಬರೆಯೋದು ಅಂದ್ರೆ ನಮ್ಮ ಕೆಲಸ ಮುಗೀತು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆಯಲ್ಲ, ಅದ್ರ ಬಗ್ಗೆನೇ ಮಾತಾಡೋಣ. ವಿಷಯ ಏನಂದ್ರೆ, ಕೇವಲ ಒಂದು ಡಾಕ್ಯುಮೆಂಟ್ಗೆ ತಾನಾಗಿಯೇ ಯಾವ ಶಕ್ತಿಯೂ ಇರಲ್ಲ. ಅದನ್ನ ಬರ್ದಿಟ್ಟ ಮಾತ್ರಕ್ಕೆ ಎಲ್ಲರೂ ಅದನ್ನ ಪಾಲನೆ ಮಾಡ್ತಾರೆ ಅಂತ ನಾವು ಖಚಿತವಾಗಿ ಹೇಳೋಕ್ಕಾಗಲ್ಲ. ಅದರ ನಿಜವಾದ ಮೌಲ್ಯ ಗೊತ್ತಾಗೋದು ಅದನ್ನ ಕಾರ್ಯರೂಪಕ್ಕೆ ತಂದಾಗ ಮಾತ್ರ. ನಿಯಂತ್ರಕರು, ಅದರಲ್ಲೂ ವಿಶೇಷವಾಗಿ ಫಾರ್ಮಾ ಉದ್ಯಮದಲ್ಲಿ, ಒಂದು ಮಾತನ್ನ ಪದೇ ಪದೇ ಹೇಳ್ತಾರೆ. ಏನಂದ್ರೆ, ತರಬೇತಿ ಇಲ್ಲದ ಎಸ್ಒಪಿ ಇಲ್ಲದಿರುವುದಕ್ಕೆ ಸಮ. ಅಬ್ಬಾ, ಎಂಥ ಗಂಭೀರವಾದ ಮಾತಲ್ವಾ? ಇದರ ನೇರ ಅರ್ಥ ಇಷ್ಟೇ: ಉದ್ಯೋಗಿಗಳಿಗೆ ಆ ಎಸ್ಒಪಿಯನ್ನ ಸರಿಯಾಗಿ ಅರ್ಥ ಮಾಡಿಸೋಕೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂದ್ರೆ ಆ ಎಸ್ಒಪಿ ಒಂದು ನಿಷ್ಪ್ರಯೋಜಕ ಕಾಗ್ದ ಅಷ್ಟೇ. ಇದ್ರೂ ಒಂದೇ, ಇಲ್ದಿದ್ರೂ ಒಂದೇ. ಸೊ ಇದು ನಮ್ಮನ್ನ ಪರಿಹಾರದ ಮೊದಲನೇ ಭಾಗಕ್ಕೆ ಕರ್ಕೊಂಡೋಗತ್ತೆ. ಅದೇ ತರಬೇತಿಯ ಮಹತ್ವ. ಹಾಗಾದ್ರೆ ಸರಿಯಾದ ತರಬೇತಿ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಸ್ವಲ್ಪ ವಿವರವಾಗಿ ನೋಡೋಣ. ನೋಡಿ, ಒಂದು ಪರಿಣಾಮಕಾರಿ ಎಸ್ಒಪಿ ತರಬೇತಿ ಅಂದ್ರೆ ಅದು ಈ 4 ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಮೊದಲನೇದು, ಏಕೆ? ಈ ಕೆಲಸವನ್ನ ಯಾಕೆ ಮಾಡಬೇಕು ಅಂತ ಉದ್ದೇಶ ಗೊತ್ತಾದ್ರೆ ಮಾತ್ರ ಉದ್ಯೋಗಿಗಳಿಗೆ ಅದರಲ್ಲಿ ಆಸಕ್ತಿ ಬರುತ್ತೆ. ಎರಡನೇದು, ಹೇಗೆ? ಇದು ಪ್ರೋಸೆಸ್ನ ನಿಖರತೆಯನ್ನ ಖಚಿತಪಡಿಸುತ್ತೆ. ಮೂರನೇದು, ಏನಾದರೆ? ಒಂದು ವೇಳೆ ತಪ್ಪು ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಿದ್ರೆ ಎಲ್ಲರೂ ಹೆಚ್ಚು ಜಾಗರೂಕರಾಗಿರ್ತಾರೆ. ಮತ್ತು ಕೊನೆಯದಾಗಿ, ದಾಖಲೆ. ಫಾರ್ಮಾದಲ್ಲಂತೂ ಇದು ಬಹಳ ಮುಖ್ಯ. ಯಾಕಂದ್ರೆ ದಾಖಲಿಸದ ಕೆಲಸ ಮಾಡದ ಕೆಲಸಕ್ಕೆ ಸಮ. ಈ 4 ಅಂಶಗಳು ಸ್ಪಷ್ಟವಾದಾಗ ಮಾತ್ರ ಆ ತರಬೇತಿ ಪೂರ್ತಿಯಾಗುತ್ತೆ. ಹಾಗಾದ್ರೆ ಈ ತರಬೇತಿ ಯಾರಿಗೆಲ್ಲ ಬೇಕು? ಇದು ಕೇವಲ ಹೊಸದಾಗಿ ಕೆಲಸಕ್ಕೆ ಸೇರಿದವರಿಗೆ ಮಾತ್ರನಾ? ಖಂಡಿತ ಇಲ್ಲ. ಎಲ್ಲಾ ಹೊಸ ಉದ್ಯೋಗಿಗಳು, ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡೋರು ಮತ್ತು ತಾತ್ಕಾಲಿಕ ಕೆಲಸಗಾರರಿಗೂ ಕೂಡ ತರಬೇತಿ ಅತ್ಯಗತ್ಯ. ಅಷ್ಟೇ ಅಲ್ಲ, ಒಂದು ಎಸ್ಒಪಿಯನ್ನು ಬದಲಾವಣೆ ಅಥವಾ ಅಪ್ಡೇಟ್ ಮಾಡಿದಾಗ ಅಲ್ಲಿರೋ ಎಲ್ಲಾ ಹಳೆ ಸಿಬ್ಬಂದಿಗೂ ಮತ್ತೆ ತರಬೇತಿ ಕೊಡೋದು ತುಂಬಾನೇ ಮುಖ್ಯ. ಸರಿ, ತರಬೇತಿ ಅನ್ನೋದು ಮೊದಲನೇ ಹೆಜ್ಜೆ. ಆದ್ರೆ ಮುಂದಿನ ಹೆಜ್ಜೆ ಇದೆಯಲ್ಲ, ಅದಿನ್ನೂ ಮುಖ್ಯ. ಅದೇ ಅನುಷ್ಠಾನ. ಈಗ ಪರಿಹಾರದ ಎರಡನೇ ಭಾಗವನ್ನು ನೋಡೋಣ. ಇಲ್ಲಿಯೇ ನಾವು ಬರೆದ ಸಿದ್ಧಾಂತ ವಾಸ್ತವಕ್ಕೆ ಬರೋದು. ಹಾಗಾದ್ರೆ ಅನುಷ್ಠಾನ ಅಂದ್ರೇನು? ತುಂಬಾನೇ ಸರಳವಾಗಿ ಹೇಳೋದಾದ್ರೆ, ಎಸ್ಒಪಿಯಲ್ಲಿ ಏನ್ ಬರೆದಿದೆಯೋ ಅದನ್ನೇ ಶಾಪ್ ಫ್ಲೋರಲ್ಲಿ, ದಿನನಿತ್ಯದ ಕೆಲಸದಲ್ಲಿ ಸ್ಥಿರವಾಗಿ ಪಾಲಿಸೋದು. ಇದು ಡಾಕ್ಯುಮೆಂಟ್ ಮತ್ತು ಆಕ್ಷನ್ ನಡುವೆ ಇರೋ ಒಂದು ಸೇತುವೆ ಇದ್ದ ಹಾಗೆ. ಯೋಚನೆ ಮಾಡಿ, ಒಬ್ಬ ಆಡಿಟರ್ ಬಂದಾಗ ಅವ್ರೇನ್ ನೋಡ್ತಾರೆ? ಅವರಿದನ್ನೇ ನೋಡೋದು. ಎಸ್ಒಪಿಯಲ್ಲಿ ಏನ್ ಬರೆದಿದೆ ಮತ್ತು ಶಾಪ್ ಫ್ಲೋರ್ನಲ್ಲಿ ನಿಜವಾಗಿ ಏನ್ ನಡೀತಿದೆ ಅಂತ. ಯಶಸ್ವಿ ಅನುಷ್ಠಾನ ಅಂದ್ರೆ ಈ ಎರಡೂ ಕೂಡ ಸಂಪೂರ್ಣವಾಗಿ ಒಂದಕ್ಕೊಂದು ಹೊಂದಿಕೆಯಾಗಬೇಕು. ಸ್ವಲ್ಪನೂ ವ್ಯತ್ಯಾಸ ಇರಬಾರ್ದು. ಒಂದು ವೇಳೆ ಬರೆದಿರೋ ಪ್ರೊಸೀಜರ್ಗೂ ಮತ್ತು ವಾಸ್ತವವಾಗಿ ಮಾಡ್ತಿರೋ ಕೆಲಸಕ್ಕೂ ನಡುವೆ ಅಂತರ ಇದ್ರೆ ಅದನ್ನ ಒಂದು ಗಂಭೀರವಾದ ಅನುಸರಣಾ ವೈಫಲ್ಯ ಅಂತ ಪರಿಗಣಿಸಲಾಗುತ್ತೆ. ಅದರಲ್ಲೂ ಫಾರ್ಮಾ QMS ಅಂದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ದೃಷ್ಟಿಯಿಂದ ಇದೊಂದು ದೊಡ್ಡ ತಪ್ಪು. ಹಾಗಾದ್ರೆ ಆಡಿಟರ್ಗಳು ಸಾಮಾನ್ಯವಾಗಿ ಯಾವೆಲ್ಲ ತಪ್ಪುಗಳನ್ನು ಕಂಡುಹಿಡಿಯುತ್ತಾರೆ? ಬನ್ನಿ, ಎಸ್ಒಪಿಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ಈಗ ನೋಡೋಣ. ಇವು ಕೆಲವು ಸಾಮಾನ್ಯ ತಪ್ಪುಗಳು: ತರಬೇತಿ ದಾಖಲೆಗಳೇ ಇಲ್ಲದಿರೋದು, ಉದ್ಯೋಗಿಗಳು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಟ್ರೈನಿಂಗ್ ಶೀಟ್ಗೆ ಸಹಿ ಹಾಕಿ ಬಿಡೋದು, ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡೋರು ಒಂದೇ ಕೆಲಸವನ್ನ ಬೇರೆ ಬೇರೆ ರೀತಿ ಮಾಡೋದು, ಮತ್ತು ಹೊಸ ಎಸ್ಒಪಿ ಬಂದ್ಮೇಲೂ ಹಳೆಯ ಅಭ್ಯಾಸಗಳನ್ನೇ ಮುಂದುವರಿಸ್ಕೊಂಡು ಹೋಗೋದು. ಇವೆಲ್ಲವೂ ಅಪಾಯದ ಸಂಕೇತಗಳು. ಹಾಗಾದ್ರೆ ಇದನ್ನೆಲ್ಲಾ ಸರಿಪಡಿಸಿ ಯಶಸ್ಸನ್ನು ಖಚಿತಪಡಿಸಿಕೊಳ್ಳೋದು ಹೇಗೆ? ಇಲ್ಲಿ ನಾಯಕತ್ವದ ಪಾತ್ರ ಬಹಳ ಮುಖ್ಯವಾಗುತ್ತೆ. ಕ್ವಾಲಿಟಿ ಅಶ್ಯೂರೆನ್ಸ್ ತಂಡ ಮತ್ತು ಆಯಾ ವಿಭಾಗದ ಮುಖ್ಯಸ್ಥರು ಎಸ್ಒಪಿಗಳನ್ನು ಪ್ರತಿದಿನ ಸರಿಯಾಗಿ ಪಾಲಿಸಲಾಗುತ್ತಿದೆಯೇ ಅಂತ ಖಚಿತಪಡಿಸಿಕೊಳ್ಳಲು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲೇಬೇಕು. ಈಗ ನಮ್ಮ ಚರ್ಚೆಯ ತೀರ್ಮಾನಕ್ಕೆ ಬರೋಣ. ಇಲ್ಲಿಯವರೆಗೆ ನಾವು ನೋಡಿದ ಎಲ್ಲಾ ಪ್ರಮುಖ ಅಂಶಗಳನ್ನ ಒಟ್ಟುಗೂಡಿಸಿ ಅಂತಿಮ ಸಂದೇಶ ಏನು ಅಂತ ನೋಡೋಣ. ಇದರ ಕೇಂದ್ರ ಸಾರಾಂಶ ಇಷ್ಟೇ ನೋಡಿ: ತರಬೇತಿ ಮತ್ತು ಅನುಷ್ಠಾನ ಅನ್ನೋದು ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಇವೆರಡರ ಸಂಯೋಜನೆಯಿಂದ ಮಾತ್ರ ಒಂದು ಸರಿಯಾದ ಕೆಲಸ ಮಾಡುವ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋಕೆ ಸಾಧ್ಯ. ಒಂದಿಲ್ಲದೆ ಇನ್ನೊಂದು ಅಪೂರ್ಣ.
ಈ ಪ್ರಕ್ರಿಯೆಯಿಂದಾಗಿಯೇ ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ QMS ಅನ್ನೋದು ಕೇವಲ ಒಂದು ಪರಿಕಲ್ಪನೆಯಾಗಿ ಉಳಿಯದೆ ಶಾಪ್ ಫ್ಲೋರ್ನಲ್ಲಿ ನಿಜವಾದ ವಾಸ್ತವ ಆಗುತ್ತೆ. ಈ ರೀತಿ ಕಾಗದದ ಮೇಲಿರುವ ಲಿಖಿತ ಸೂಚನೆಗಳು ದೈನಂದಿನ ಕೆಲಸದ ಒಂದು ಭಾಗ ಆಗ್ಬಿಡ್ತವೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನು ಚಿಂತನೆಗೆ ಹಚ್ಚಿ ಮುಗಿಸ್ತೀನಿ. ನಿಮ್ಮ ಸಂಸ್ಥೆಯ ಕಾರ್ಯವಿಧಾನಗಳು ಕೇವಲ ಕಾಗದದ ಮೇಲೆ ನಿದ್ರೆ ಮಾಡ್ತಿವಿಯಾ ಅಥವಾ ದೈನಂದಿನ ಆಚರಣೆಯಲ್ಲಿ ಜೀವಂತವಾಗಿವೆಯಾ? ಇದರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ಇದಕ್ಕೆ ಸಿಗೋ ಉತ್ತರವೇ ಒಂದು ಸಂಸ್ಥೆಯ ಗುಣಮಟ್ಟವನ್ನ ನಿರ್ಧರಿಸುತ್ತೆ.